ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಶಾಸಕರ ನಡುವೆ ಗಲಾಟೆಯಾಗಿರುವಂತಹ ಘಟನೆ ನಡೆದಿದೆ. ಶಾಸಕಾಂಗ ಸಭೆಯಲ್ಲಿ ಸಿಎಲ್ಪಿ ಸಭೆಯಲ್ಲಿ ಶಾಸಕರ ನಡುವೆ ಗಲಾಟೆಯಾಗಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ಶಾಸಕರ ಗಲಾಟೆ ಹೋಗಿದೆ. ಶಾಸಕ ನಾರಾಯಣಸ್ವಾಮಿ ರಾಜೇಗೌಡ ನಡುವೆ ಫೈಟ್ ನಡೆದಿದ್ದು ಸಭೆಯಿಂದಲೇ ಬಂಗಾರಪೇಟೆ ಶಾಸಕ ಹೊರ ನಡೆದಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗ್ತಾ ಇದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಗಲಾಟೆಯನ್ನ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಶಾಸಕರ ಗಲಾಟೆ ಹೋಗಿದೆ. ಶಾಸಕ ನಾರಾಯಣಸ್ವಾಮಿ ಮತ್ತು ರಾಜೇಗೌಡ ನಡುವೆ ಫೈಟ್ ನಡೆದಿದ್ದು ಸಭೆಯಿಂದಲೇ ಬಂಗಾರಪೇಟೆ ಶಾಸಕ ಹೊರ ನಡೆದಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರ ನಡುವೆ ಫೈಟ್ ನಡೆದಿದ್ದು ಕೃಷ್ಣ ಬೈರೇಗೌಡ ವಿರುದ್ಧ ನಾರಾಯಣಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಂದಾಯ ಅಧಿಕಾರಿ ಉದ್ದೇಶಪೂರ್ವಕವಾಗಿಯೇ ಕಿರುಕುಳವನ್ನ ಕೊಡ್ತಿದ್ದಾರೆ. ಆ ಕಂದಾಯ ಅಧಿಕಾರಿ 30 ರಿಂದ 40 ನೋಟಿಸ್ ಅನ್ನ ನೀಡಿದ್ದಾರೆ. ಶಾಸಕರಿಗಿಂತ ಕಂದಾಯ ಅಧಿಕಾರಿಯೇ ಪವರ್ಫುಲ್. ಕೃಷ್ಣ ಬೈರೇಗೌಡರ ವಿರುದ್ಧ ಪರೋಕ್ಷ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಆಗ ಆ ಅಧಿಕಾರಿ ಒಳ್ಳೆಯವರು ಎಂದ ಶೃಂಗೇರಿ ಶಾಸಕ ರಾಜೇಗೌಡ. ನೋಟಿಸ್ ಕೊಟ್ಟಿದ್ದು ನನಗೆ, ನಿಮ್ಮನ್ನ ಯಾರು ಕೇಳಿದ್ದು, ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ ಅಂತ ಗರಂ ಆಗಿದ್ದು ಸಿಟ್ಟಲ್ಲಿ ಎದ್ದು ರಾಜೇಗೌಡರ ಕಡೆ ನಾರಾಯಣಸ್ವಾಮಿ ಹೋಗಿದ್ದು ಇಬ್ಬರನ್ನು ಕೂಡ ಉಳಿದ ಶಾಸಕರು ಸಮಾಧಾನ ಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸುಕೇಶ್, ಈ ವಿಚಾರ ಸರ್ಕಾರಕ್ಕೆ ಮುಜುಗರ ತರುತ್ತಾ ಅಂತ? ಕಾವ್ಯ, ಸರ್ಕಾರಕ್ಕೆ ಮುಜುಗರ ತರುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ನಡೆದಿರುವಂತ ಘಟನೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ವಿಶೇಷವಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಪರೋಕ್ಷವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹಾಗೂ ಕಂದಾಯ ಇಲಾಖೆ ಹಿರಿಯ ಒಬ್ಬ IAS ಅಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅಸಮಾಧಾನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಶೃಂಗೇರಿ ಶಾಸಕರಾಗಿರ್ತಕ್ಕಂಥ TD ರಾಜೇಗೌಡ ಏಕಾಏಕಿಯಾಗಿ ಅಧಿಕಾರಿ ಒಳ್ಳೆಯವರು ಅಥವಾ ಸಚಿವರು ಕೂಡ ಕೆಲಸ ಮಾಡ್ತಾ ಇರೋ ರೀತಿಯಲ್ಲಿ ಅವರ ಪರವಾಗಿ ಮಾತಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇದು ನಾರಾಯಣಸ್ವಾಮಿ ಅವರಿಗೆ ಕೋಪವನ್ನು ತರಿಸುತ್ತೆ ಅನ್ನುವಂಥದ್ದು. ಅಂದ್ರೆ ನನ್ನ ಸಮಸ್ಯೆ ಹೇಳ್ಕೊಳ್ಳುವಾಗ ಅಧಿಕಾರಿಯ ವಿಚಾರವಾಗಿ ಅಥವಾ ಸಚಿವರ ಬಗ್ಗೆ ಮಾತಾಡ್ಲಿಕ್ಕೆ ನೀನ್ ಯಾರು ಅನ್ನುವಂತ ರೀತಿಯಲ್ಲಿ ಏಕಾಏಕಿಗೆ ಅವರ ಕಡೆ ನುಗ್ಗಿ ಹೋದ್ರು ಅನ್ನುವಂಥದ್ದು. ಇಬ್ಬರು ಶಾಸಕರ ನಡುವೆ ಕೈ ಮಿಸಲಾಯಿಸುವ ಹಂತಕ್ಕೆ ಹೋದಂತ ಸಂದರ್ಭದಲ್ಲಿ ಉಳಿದ ಶಾಸಕರು ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡಿ ತಿಳಿಗೊಳಿಸುವ ಪ್ರಯತ್ನಕ್ಕೆ ಮುಂದಾದ್ರು ಅನ್ನುವಂಥದ್ದು. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಇಬ್ಬರು ಶಾಸಕರ ನಡುವೆ ಒಬ್ಬರು ಸಚಿವರು ಮತ್ತು ಅಧಿಕಾರಿಯ ವಿಚಾರವಾಗಿ ನಡೆದಂತ ಜಟಾಪಟಿ ಒಂದು ರೀತಿಯಲ್ಲಿ ಎಲ್ಲ ಶಾಸಕರು ಶಾಕ್ ಆಗುವಂತ ಬೆಳವಣಿಗೆ ಕೂಡ ಇದು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಕಾವ್ಯ.